ಗಲ್ಫ್ ದೇಶಗಳ ನಡುವಿನ ಯುದ್ಧ ನಿಲ್ಲುತ್ತಾ? ಇಸ್ರೇಲ್, ಅಮೆರಿಕ, ಇರಾನ್ ನಡುವೆ ಸಂಧಾನ ಆಗುತ್ತಾ? ಇಸ್ಲಾಮಾಬಾದ್ನಲ್ಲಿ ಮಹತ್ವದ ಸಂಧಾನ ಸಭೆ ನಡೆಯಲಿದೆ. ಈ ಸಂಧಾನ ಸಭೆಯ ಮೇಲೆನೆ ಜಗತ್ತಿನ ಕಣ್ಣಿರೋದು ಇವತ್ತು. ಸಂಧಾನ ಸಭೆ ಸಕ್ಸಸ್ ಆಗುತ್ತಾ ಅಥವಾ ಫೇಲ್ಯೂರ್ ಆಗುತ್ತಾ, ಮತ್ತೆ ಜಗಳ ಕಂಟಿನ್ಯೂ ಆಗುತ್ತಾ, ಯುದ್ಧ ಮುಂದುವರಿಯುತ್ತಾ ಅನ್ನುವ ಆತಂಕ ಎಲ್ಲಾ ದೇಶಗಳ ಮೇಲೂ ಕೂಡ ಇದೆ. ಪಾಕಿಸ್ತಾನದ ಮಧ್ಯಸ್ಥಿಕೆಯಲ್ಲಿ ಸಂಧಾನ ಸಭೆ ಇದ್ದು ಇರಾನ್ 10 ಕಂಡೀಷನ್ ಹಾಕಿದೆ. ಅದಕ್ಕೆ ಅಮೆರಿಕ ಒಪ್ಪತ್ತಾ ಅನ್ನುವಂತಹ ಒಂದು ಪ್ರಶ್ನೆಯೂ ಇದೆ. ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಉಪಾಧ್ಯಕ್ಷ JD ವ್ಯಾನ್ಸ್ ಕೂಡ ಇದ್ದಾರೆ. ಇರಾನ್ ಹಾಗೂ ಇಸ್ರೇಲ್ನ ವಿದೇಶಾಂಗ ಅಧಿಕಾರಿಗಳು ಭಾಗಿಯಾಗಿದ್ದು ಹಲವು ರಾಜಕೀಯ ನಾಯಕರು ಭಾಗಿಯಾಗಿದ್ದಾರೆ. ಕದನ ವಿರಾಮಕ್ಕೆ ಮುಂದಿಟ್ಟಿದ್ದಂತಹ ಅಂಶಗಳ ಬಗ್ಗೆ ಚರ್ಚೆ ಆಗಲಿದೆ. ಪಾಕಿಸ್ತಾನದ ಹಲವು ಸಚಿವರು JD ವ್ಯಾನ್ಸ್ ಟೀಮ್ಗೆ ಏರ್ಪೋರ್ಟ್ನಲ್ಲಿ ಸ್ವಾಗತವನ್ನ ಕೋರಿದ್ದಾರೆ. ಭರ್ಜರಿ ಸ್ವಾಗತವನ್ನ ಕೋರಿದ್ದು ಇದೀಗ ಇವತ್ತಿನ ಈ ಒಂದು ಸಭೆ ಬಹಳ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ. ಕಾರಣ ಇಷ್ಟು ದಿನಗಳ ಕಾಲ ಯುದ್ಧ ಆಗಿದೆ. ಶಾಂತಿ ಕದನ ಅಂದ್ರೆ ಯುದ್ಧ ವಿರಾಮದ ಬಗ್ಗೆ ಮಾತುಕತೆಗಳು ಆದ್ರೂ ಕೂಡ ಯುದ್ಧ ಕಂಟಿನ್ಯೂ ಆಗ್ತಾನೆ ಇದೆ. ಇವತ್ತಿನ ಈ ಒಂದು ಮಾತುಕತೆ ಏನಾಗತ್ತೆ? ಇಸ್ಲಾಮಾಬಾದ್ಗೆ ಇರಾನ್ನ ಸ್ಪೀಕರ್ ಘಾಲಿಬಾಫ್ ಅವರು ಕೂಡ ಆಗಮಿಸಿದ್ದಾರೆ. ಇರಾನ್ಗೆ ಅಮೆರಿಕದ ಮೇಲಿನ ಸಿಟ್ಟು ಇನ್ನೂ ಕಡಿಮೆಯಾಗಿಲ್ಲ, ಕಡಿಮೆಯಾಗುವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಕಾರಣ ಮೃತ ಮಕ್ಕಳ ಫೋಟೋವನ್ನ ಕೊಂಡೊಯ್ದು ಇರಾನ್ ಸ್ಪೀಕರ್ ಏನ್ ಮಾಡಿದೆ ಅಮೆರಿಕ ಅನ್ನೋದನ್ನ ಇಡೀ ಜಗತ್ತಿಗೆ ತೋರಿಸುವ ಜೊತೆಗೆ ಇವತ್ತಿನ ಸಂಧಾನ ಸಭೆಯಲ್ಲೇ ಇದನ್ನೇ ಪ್ರಮುಖ ವಿಚಾರವಾಗಿ ಚರ್ಚೆ ಮಾಡುವ ಸಾಧ್ಯತೆ ಇದೆ. ಕೆಲ ಮಕ್ಕಳ ಫೋಟೋವನ್ನ ಕೊಂಡೊಯ್ದಿದ್ದಾರೆ ಇರಾನ್ ಸ್ಪೀಕರ್. ರಕ್ತ ಅಂಟಿದ ಮಕ್ಕಳ ಶಾಲಾ ಬ್ಯಾಗ್ ಅನ್ನ ಕೂಡ ಕೊಂಡೊಯ್ದಿದ್ದಾರೆ. ಮಿನಾಬ್ನಲ್ಲಿ ಶಾಲೆ ಮೇಲೆ ಅಮೆರಿಕ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಪುಟ್ಟ ಮಕ್ಕಳು ಮೃತಪಟ್ಟಿದ್ರು. ಹಾಗಾಗಿ ಆ ಮಕ್ಕಳ ಬ್ಯಾಗ್ ಆಗಿರ್ಬೋದು ಫೋಟೋವನ್ನ ಕೊಂಡೊಯ್ದಿದ್ದಾರೆ ಇರಾನ್ ಸ್ಪೀಕರ್. ಶಾಲೆಯಲ್ಲಿ 165 ಮಕ್ಕಳು ಮೃತಪಟ್ಟಿದ್ರು. ಈಗ ಇವತ್ತಿನ ಈ ಒಂದು ಸಂಧಾನ ಸಭೆಯ ಮೇಲೆನೆ ಇಡೀ ಜಗತ್ತಿನ ಕಣ್ಣು ನೆಟ್ಟಿದೆ. ಸಂಧಾನ ಸಕ್ಸಸ್ ಆಗದಿದ್ರೆ ವಾಟ್ ನೆಕ್ಸ್ಟ್ ಅನ್ನುವ ಪ್ರಶ್ನೆಗೆ ಮತ್ತೆ ದಾಳಿ ಆಗುವ ಎಲ್ಲಾ ಚಾನ್ಸಸ್ ಕಾಣಿಸ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಅಮೆರಿಕ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿರುವಂತದ್ದು. ದಾಳಿಗೆ ಮತ್ತಷ್ಟು ರೀತಿಯಲ್ಲಿ ಅಮೆರಿಕ ಸಿದ್ಧವಾಗಿದೆ. ಗಲ್ಫ್ ರಾಷ್ಟ್ರಗಳಿಗೆ ತಮ್ಮ ಸೇನೆಯನ್ನ ಇನ್ನಷ್ಟು ರವಾನೆ ಮಾಡಿದೆ. 1500ರಿಂದ 2000 ಯೋಧರನ್ನ ರವಾನೆ ಮಾಡಿದೆ ಅಮೆರಿಕ. ವಾಯುಸೇನೆಯ ಯೋಧರನ್ನ ರವಾನೆ ಮಾಡಿದ್ದು ಒಟ್ಟು 40,000ದಿಂದ 50,000 ಯೋಧರನ್ನ ಈಗಾಗಲೇ ನಿಯೋಜನೆ ಮಾಡಲಾಗಿದೆ. ಇನ್ನು ಸುಮಾರು 2,500 ನೌಕಾಪಡೆಯವರು ಹಾಗೆ 2,500 ನಾವಿಕರು ಈಗಾಗಲೇ ಗಲ್ಫ್ ಪ್ರದೇಶದಲ್ಲಿ ಇದ್ದಾರೆ. ಈ ಮೂಲಕ ಒಂದು ವೇಳೆ ಸಂಧಾನ ಸಕ್ಸಸ್ ಆಗಿಲ್ಲ ಅಂತ ಹೇಳಿದ್ರೆ ಯುದ್ಧ ಮತ್ತಷ್ಟು ಭೀಕರವಾಗಿ ನಡೆಯುವ ಎಲ್ಲಾ ಸಾಧ್ಯತೆಗಳಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತಹ ಡಾಕ್ಟರ್ ರಮೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ಈಗಾಗಲೇ ಎಲ್ಲಾ ದೇಶಗಳು ಜಗತ್ತೇ ಈಗ ಬಯಸೋದು ಶಾಂತಿ ನೆಲೆಸಲಿ, ಪ್ರಮುಖವಾಗಿ ಈ ಒಂದು ಸಂಧಾನ ಸಭೆ ಸಕ್ಸಸ್ ಆಗ್ಲಿ ಅನ್ನುವಂಥದ್ದು. ಆದ್ರೆ ದೊಡ್ಡ ಮಟ್ಟದಲ್ಲಿ ಇರುವಂತಹ ನಿರೀಕ್ಷೆ ಹಾಗೆ ಇರಾನ್ನ ಬೇಡಿಕೆಗಳಿಗೆ ಅಮೆರಿಕ ಒಪ್ಪಿಕೊಳ್ಳೋದಾದ್ರೆ ಯಾವೆಲ್ಲ ಷರತ್ತುಗಳನ್ನು ಒಪ್ಪಿಕೊಳ್ಳುವ ಸಾಧ್ಯತೆ ಇದೆ? ಜೊತೆಗೆ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಇರಾನ್ ಈ ಒಂದು ಯುದ್ಧವನ್ನ ಜೊತೆಗೆ ಶಾಂತಿ ಮಾತುಕತೆ ಆದ್ರೂ ಕೂಡ ಆ ನಂತರ ಮತ್ತೆ ಆದಂತಹ ಯುದ್ಧವನ್ನ ಖಂಡಿಸಿದೆ. ಇವತ್ತಿನ ಈ ಸಭೆಯಲ್ಲಿ ಏನೆಲ್ಲ ಆಗುವ ಸಾಧ್ಯತೆಗಳಿದೆ? ನವಿತಾ, ಕೇವಲ 3 ರಾಷ್ಟ್ರಗಳಷ್ಟೇ ಅಲ್ಲ, ಇಡೀ ಗಲ್ಫ್ ರಾಷ್ಟ್ರಗಳು, ಏಷ್ಯಾದ ರಾಷ್ಟ್ರಗಳು ಮತ್ತು ಯುರೋಪಿಯನ್ ಕಂಟ್ರೀಸ್ ಇಷ್ಟು ರಾಷ್ಟ್ರಗಳು ಕೂಡ ಇವತ್ತು ಏನು ಸಂಧಾನ ಸಭೆ ನಡೀತಾ ಇದೆ ಇಸ್ಲಾಮಾಬಾದ್ನಲ್ಲಿ 1:30ಕ್ಕೆ ಶುರುವಾಗುತ್ತೆ. ಇಸ್ಲಾಮಾಬಾದ್ನಲ್ಲಿ ನಡೀತಕ್ಕಂಥ ಈ ಸಂಧಾನ ಸಭೆ ಮೇಲೆ ಕಣ್ಣಿಟ್ಟಿದೆ. ಯಾಕೆಂದರೆ ಇಡೀ ಜಗತ್ತಿಗೆ ಈ ಹರ್ಮೋಜ್ ಜಲಸಂಧಿ ಬಂದಾಗಿರೋ ಕಾರಣ ಇಡೀ ಜಗತ್ತಿಗೆ ತೈಲದ ಬಿಕ್ಕಟ್ಟು ಶುರುವಾಗಿರ್ತಕ್ಕಂಥದ್ದು 1970ರಿಂದ ಗಮನಿಸ್ಕೊಂಡು, ರಷ್ಯಾ ಉಕ್ರೇನ್ ಯುದ್ಧ ಗಮನಿಸ್ಕೊಂಡ್ರು, ಮತ್ತು ಕೋವಿಡ್ ಟೈಮಲ್ಲಿ ಕೂಡ ಗಮನಿಸ್ಕೊಂಡ್ರು. ಇಂಧನದ ಬಿಕ್ಕಟ್ಟು ಈ ಪ್ರಮಾಣಕ್ಕೆ ಯಾವತ್ತೂ ಉಲ್ಬಣಿಸಿರಲಿಲ್ಲ ಅಂತ ಸಾಕಷ್ಟು ಕಡೆ ಚರ್ಚೆ ಆಗ್ತಿದೆ. ಅದು ನಿಜ ಕೂಡ. ಯಾಕೆಂದರೆ ಇಡೀ ಜಗತ್ತು ಇವತ್ತು ನಡೀತಿರೋದೇ ಇಂಧನದಿಂದ. ಒಂದು ಕಡೆ ನೋಡಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇದ್ದಾವೆ, ವಿಂಡ್ ಪವರಿಂದ ನಾವು ಪವರ್ ಜನರೇಷನ್ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಇದ್ರೂ ಕೂಡ ಡೀಸೆಲ್ ಮತ್ತು ಪೆಟ್ರೋಲು ಮತ್ತು ಗ್ಯಾಸೋಲಿನ್ ಮೇಲೆ ಎಷ್ಟೊಂದು ಪ್ರಪಂಚದಲ್ಲಿ ಡಿಪೆಂಡ್ ಆಗಿದ್ರೆ ಅನ್ನೋ ಇದರಿಂದ ಗೊತ್ತಾಗ್ತಿದೆ. ಯಾಕೆಂದರೆ ಹರ್ಮೋಜ್ ಜಲಸಂಧಿಯಿಂದ ವಿಶ್ವಕ್ಕೆ ಸುಮಾರು 25% ಏನೋ ತೈಲ ಸರಬರಾಜು ಆಗ್ತಕ್ಕಂಥದ್ದು. ಸೊ 25% ಒಂದೇ ಸಾರಿ ಕಟ್ಟಾದರೆ ಯಾವ ಪ್ರಮಾಣದಲ್ಲಿ ಒಂದು ರೀತಿ ಬಿಕ್ಕಟ್ಟು ಶುರುವಾಗುತ್ತೆ ಅನ್ನೋದನ್ನು ನಾವು ಇನ್ಕ್ಲೂಡಿಂಗ್ ಏನೋ ಕರ್ನಾಟಕದಲ್ಲೇ ನೋಡಿದ್ವಿ. ಎಷ್ಟೋ ಸ್ಟಾರ್ಟಿಂಗ್ ದಿನಗಳಲ್ಲಿ ಕೆಲವು ಕಡೆ ಅಡುಗೆ ಸಿಲಿಂಡರ್ ಸಿಗ್ತಾ ಇರಲಿಲ್ಲ. ಆಟೋ ಗ್ಯಾಸ್, ಇವತ್ತಿಗೂ ಕೂಡ ಆಟೋ ಗ್ಯಾಸ್ ಸಮಸ್ಯೆ ಇದೆ. ಸೊ ಪೆಟ್ರೋಲ್ ಬೆಲೆ ಕೂಡ ನೋಡಿ, ಪ್ರೈವೇಟ್ ಕಂಪ್ನಿಗಳಲ್ಲಿ ನಯಾರ ಮತ್ತು ಶೆಲ್ ಅಂತ ಕಂಪ್ನಿಗಳಲ್ಲಿ ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು. ಮತ್ತು ಕೊಲ್ಲಿ ರಾಷ್ಟ್ರಗಳಿಂದ ಏನು ಬರ್ತಾಯಿತ್ತು ತೈಲ ಸಂಪೂರ್ಣ ಬಂದಾದಾಗ ಭಾರತ ತನ್ನದೇ ರಾಜತಾಂತ್ರಿಕ ನಿಪುಣತೆಯನ್ನು ಪ್ರದರ್ಶನ ಮಾಡಿ ಒಂದಿಷ್ಟು ತೈಲವನ್ನು ಮತ್ತು ಗ್ಯಾಸನ್ನು ತರಿಸ್ಕೊಳ್ಳೋ ಪ್ರಯತ್ನ ಮಾಡ್ತು. ಅದು ಇರಾನ್ ಜೊತೆ ಭಾರತ
ಸ್ನೇಹದಿಂದ ಇರೋ ಕಾರಣಕ್ಕಾಗಿ ಭಾರತದಲ್ಲಿ ಅಷ್ಟೊಂದು ಸಮಸ್ಯೆ ಉದ್ಭವಿಸ್ತಿಲ್ಲ. ಆದರೆ ಬೇರೆ ದೇಶಗಳಿಗೆ ನೋಡೋದಾದರೆ ಸಾಕಷ್ಟು ತೈಲ ಅಭಾವ ಇದೆ. ಶ್ರೀಲಂಕಾ ಮತ್ತು ಮಯನ್ಮಾರ್ ಅಂತಹ ದೇಶಗಳಲ್ಲಿ ಯಾವ ಲೆವೆಲಿಗೆ ಬಂದಿದೆ ಅಂದರೆ ಇವತ್ತು ರೇಷನ್ ಕಾರ್ಡ್ಗೆ ಅಲ್ಲಿ ಗ್ಯಾಸೋಲಿನ ಕೊಡ್ತಾ ಇದ್ದಾರೆ. ಆ ಪ್ರಮಾಣದಲ್ಲಿ ಅಲ್ಲಿ ಅಭಾವ ಇದೆ. ಹಾಗಾಗಿ ಕೆಲವು ಮತ್ತೆ ಬೇರೆ ದೇಶಗಳನ್ನ ಗಮನಿಸಿದಾದರೆ ವಿದ್ಯುತ್ ಸಂಪೂರ್ಣ ಡಿಪೆಂಡ್ ಆಗಿದ್ದು ಅದರ ಸಮಸ್ಯೆ ಕಾರಣಕ್ಕಾಗಿ ಇವತ್ತು ಕೆಲವು ಯೂನಿವರ್ಸಿಟಿಗಳನ್ನೇ ಬಂದ್ ಮಾಡಿದ್ದಾರೆ. ಅಂದರೆ ಜಗತ್ತಿಗೆ ತೈಲದ ಬಿಕ್ಕಟ್ಟು ಅಷ್ಟೊಂದು ಪ್ರಮಾಣದಲ್ಲಿ ಪೆಟ್ಟು ಕೊಟ್ಟಿರ್ತಕ್ಕಂಥದ್ದು. ನೋಡಿ, ಹೋಟೆಲ್ಗಳು ಬಂದಾಯಿತು, ಎಷ್ಟೋ ಕಡೆ ಈ ರೀತಿಯೆಲ್ಲ ಸಾಕಷ್ಟು ಸಮಸ್ಯೆಗಳು, ಇಂಡಸ್ಟ್ರೀಸ್ ಎಲ್ಲ ಬಂದಾಯಿತು. ಹಾಗಾಗಿ ತೈಲ ಬಿಕ್ಕಟ್ಟು ಅನ್ನೋದಿದೆ ಇಡೀ ವಿಶ್ವಕ್ಕೆ ದೊಡ್ಡ ಸಮಸ್ಯೆ ಆಗಿದೆ. ಈ ಬಿಕ್ಕಟ್ಟನ್ನು ಇವತ್ತಿನ ಇಸ್ಲಾಮಾಬಾದ್ನ ಸಂಧಾನ ಸಭೆಯಲ್ಲಿ ಯಾವ ರೀತಿ ಬಗೆಹರಿಸ್ತಾನೆ ಅನ್ನೋದು ಪ್ರಮುಖವಾಗುತ್ತೆ. ಇರಾನ್ 10 ಕಂಡೀಷನ್ಗಳನ್ನ ಇಟ್ಟಿದೆ. 10 ಕಂಡೀಷನ್ಗಳನ್ನು ಅಮೆರಿಕ ಒಪ್ಕೊಳ್ಳೇಬೇಕು ಅಂತ ಹೇಳಿದೆ. ಆದರೆ ಎಲ್ಲ ಕಂಡೀಷನ್ಗಳನ್ನು ಅಮೆರಿಕ ಒಪ್ಪುತ್ತಾ ಇಲ್ವಾ ಅನ್ನೋದು ನಿಜಕ್ಕೂ ಒಂದು ರೀತಿ ದೊಡ್ಡ ಚರ್ಚೆ ಆಗುತ್ತೆ. ಒಪ್ಪುವಂಥ ಸಾಧ್ಯತೆ ತುಂಬ ಕಡಿಮೆ ಇದೆ. ಒಪ್ಪಿದ್ದೇ ಆದಲ್ಲಿ ಮೋಸ್ಟ್ಲಿ ಇಲ್ಲಿ ನಿಲ್ಬೋದು. ಆದರೆ ಒಂದೇ ದಿನಕ್ಕೆ ಸಂಧಾನ ಮುಗಿಯಲ್ಲ. ಪ್ರಮುಖವಾಗಿ ಹರ್ಮುಜನ್ನ ತನ್ನ ಕಂಟ್ರೋಲ್ನಲ್ಲೇ ಇಟ್ಕೊಳ್ತೀನಿ ಅಂತ ಹೇಳ್ತಕ್ಕಂಥದ್ದು ಇರಾನು. ಇದಕ್ಕೆ ಅಮೆರಿಕ ಒಪ್ಪುವಂಥ ಸಾಧ್ಯತೆ ಇರಬಹುದು ಅಥವಾ ಇಲ್ಲದೇ ಇರ್ಬೋದು. ಇಲ್ಲ, ಯಾಕೆಂದರೆ ಅದಕ್ಕೆ ಒಂದಿಷ್ಟು ಆರ್ಥಿಕ ಲಾಭ ಏನಿದೆ ಅಂತ ನೋಡೋಕ್ಕಾಗುತ್ತೆ. ಈಗ ಹಡಗುಗಳಿಗೆಲ್ಲ ಟ್ಯಾಕ್ಸ್ ಏರ್ತಾ ಇದೆ, ಅದರಿಂದಾಗಿ ಅಮೆರಿಕ ತನಗೆ ಏನು ಲಾಭ ಅನ್ನೋದನ್ನು ಪ್ರಮುಖವಾಗಿ ನೋಡುತ್ತೆ ಒಂದು. ಮತ್ತು ಜಾಗತಿಕ ಭಯೋತ್ಪಾದನೆಯ ಹತ್ತಿಕ್ಕುವ ನಿಟ್ಟಿನಲ್ಲಿ ನ್ಯೂಕ್ಲಿಯರ್ ವೆಪನ್ಸ್ ಅಥವಾ ನ್ಯೂಕ್ಲಿಯರ್ ಇತರೆ ಏನಿದೆ ಇರಾನ್ ಬಳಿ ಅದನ್ನು ಸರೆಂಡರ್ ಮಾಡಬೇಕು ಅಂತ ಹೇಳಿದರೆ ಇದಕ್ಕೆ ಇರಾನ್ ಒಪ್ಪುತ್ತೆ ಎಲ್ಲ ಗೊತ್ತಿಲ್ಲ. ಯಾಕೆಂದರೆ ಆ ನ್ಯೂಕ್ಲಿಯರ್ ಶಕ್ತಿಯನ್ನೇ ಇಟ್ಕೊಂಡು ಇವತ್ತು ಅಮೆರಿಕನ್ನ ದೊಡ್ಡದಾಗಿ ಎದುರಿಸಿದ್ದು ಇರಾನು ನ್ಯೂಕ್ಲಿಯರ್ ತನ್ನ ಹತ್ರ ಇರೋ ಕಾರಣಕ್ಕಾಗಿ. ಹಾಗಾಗಿ ನ್ಯೂಕ್ಲಿಯರ್ನ ಸರೆಂಡರ್ ಮಾಡೋ ವಿಷಯ ಕೂಡ ದೊಡ್ಡ ಚರ್ಚೆಯಲ್ಲಿದೆ. ಅದನ್ನು ಮಾಡುತ್ತೋ ಇಲ್ವೋ 100% ಗೊತ್ತಿಲ್ಲ ಇನ್ನೊಂದು. ಮತ್ತು ಇತರೆ ಗಲ್ಫ್ ರಾಷ್ಟ್ರಗಳ ಮೇಲೆ ಅಮೆರಿಕ ಏನು ಹಿಡಿತ ಇಟ್ಕೊಂಡಿದೆ, ಸೊ ಅದನ್ನು ಸಂಪೂರ್ಣವಾಗಿ ಸಡಿಲಗೊಳಿಸಬೇಕು. ಮತ್ತು ಗಲ್ಫ್ ರಾಷ್ಟ್ರಗಳಲ್ಲಿ ಎಲ್ಲೆಲ್ಲಿ ಸೇನೆಯನ್ನು ನಿಯೋಜನೆ ಮಾಡ್ಕೊಂಡಿದೆ ಅದನ್ನೆಲ್ಲ ನೀವು ವಾಪಸ್ ತಗೊಂಡು ಅಮೆರಿಕಕ್ಕೆ ಹೋಗಬೇಕು. ಇಲ್ಲಿ ಯಾವುದೇ ಅಮೆರಿಕನ್ ಸೇನೆಗಳು ಇರಬಾರ್ದು ಅಂತ ಹೇಳಿರೋದು. ಮತ್ತು ಲೆಬನಾನ್ ಪ್ರಾಂತ್ಯದ ಮೇಲೆ ಇನ್ಕ್ಲೂಡಿಂಗ್ ಇರಾನು ಮತ್ತು ಇತರ ಗಲ್ಫ್ ರಾಷ್ಟ್ರಗಳ ಮೇಲೆ ಯಾವತ್ತಾದರೂ ಭವಿಷ್ಯದಲ್ಲಿ ಅಥವಾ ಇವತ್ತಿನಿಂದ ಹಿಡ್ಕೊಂಡು ಭವಿಷ್ಯದಲ್ಲಿ ಯಾವತ್ತೂ ಕೂಡ ಯುದ್ಧವನ್ನು ಮಾಡಬಾರ್ದು ಅಂತಕ್ಕಂಥದ್ದು ಕೂಡ ಕಂಡೀಷನ್ಸ್ ಇದೆ. ಮತ್ತು ಇರಾನ್ನಲ್ಲಿ ಏನು ನಷ್ಟ ಆಗಿದೆ, ಆರ್ಥಿಕ ನಷ್ಟ, ಸಾವಿರಾರು ಕೋಟಿ ರೂಪಾಯಿ ನಷ್ಟ ಆಗಿದೆ, ಅದನ್ನೆಲ್ಲ ಅಮೆರಿಕ ತುಂಬಿಕೊಡ್ಬೇಕು. ಅದೇನು ಖರ್ಚಾಗಿ ನಷ್ಟ ಆಗಿದೆ ಅದನ್ನು ಅಂತ ಇಟ್ಟಿದ್ದಾರೆ. ಸೊ ಅದು ಕೂಡ ಮೇಜರ್ ಕಂಡೀಷನ್ ಆಗುತ್ತೆ. ಈ ಎಲ್ಲ ಕಂಡೀಷನ್ಗಳಿಗೆ ಏನಾದ್ರು ಅಮೆರಿಕ ಒಪ್ಪಿದರೆ ಮಾತ್ರ ಅದು ಕದನ ವಿರಾಮ ಏನಿತ್ತು ಅದನ್ನು ಸಂಪೂರ್ಣವಾಗಿ ಮುಂದೆ ಯುದ್ಧವನ್ನು ನಿಲ್ಲಿಸುವಂಥ ಪ್ರಯತ್ನ ಮಾಡುತ್ತೆ. ಒಂದು ವೇಳೆ ಅಮೆರಿಕ ಒಪ್ಪಿದರೂ ಕೂಡ ಇಸ್ರೇಲ್ ಒಂದು ರೀತಿ ಒಪ್ಪಲ್ಲ. ಯಾಕೆಂದರೆ ಆಲ್ರೆಡಿ ನೋಡಿ, ಕದನ ವಿರಾಮ ಘೋಷಿಸಿದ್ರು ಕೂಡ ಕೆಲವೊಂದು ಕಡೆ ದಾಳಿ ಆಗ್ತಾಯಿದೆ. ಯಾಕೆಂದರೆ ಬಹುಮುಖ್ಯವಾಗಿ ಇರಾನ್ನಲ್ಲಿರ್ತಕ್ಕಂಥ ನ್ಯೂಕ್ಲಿಯರ್ನ ಸಂಪೂರ್ಣವಾಗಿ ಸೀಸ್ ಮಾಡಬೇಕು ಅಂತ ಹೇಳ್ತಿರೋದು ಇಸ್ರೇಲ್. ಯಾಕೆಂದರೆ ನ್ಯೂಕ್ಲಿಯರ್ನ ಇಟ್ಕೊಂಡು ಪದೇ ಪದೇ ಬೆದರಿಕೆ ಒಡ್ಡುವಂಥ ಪ್ರಯತ್ನಗಳನ್ನ ಮಾಡ್ತಾ ಇದೆ. ನ್ಯೂಕ್ಲಿಯರ್ನ ಒಂದು ವೇಳೆ ಏನಾದರೂ ಉಗ್ರರ ಕೈಲಿ ಏನಾದರೂ ಸಿಕ್ಬಿಟ್ರೆ ಆ ನ್ಯೂಕ್ಲಿಯರ್ ಇಡೀ ಪ್ರಪಂಚಕ್ಕೆ ಒಂದು ರೀತಿ ಆತಂಕ ಎದುರಾಗುತ್ತೆ. ಈ ಕಾರಣಕ್ಕಾಗಿ ನ್ಯೂಕ್ಲಿಯರ್ನ ಸೀಸ್ ಮಾಡಲೇಬೇಕು ಅಂತಕ್ಕಂಥದ್ದು ಇಸ್ರೇಲ್ ಒತ್ತಡ ಕೂಡ. ಹಾಗಾಗಿ ಈ ಎಲ್ಲ ಕಂಡೀಷನ್ಗಳಿಗೂ ಅಮೆರಿಕ ಏನಾದರೂ ಒಪ್ಪಿದರೆ ಮಾತ್ರ ಯುದ್ಧ ನಿಲ್ಲುವಂಥ ಸಾಧ್ಯತೆ ಇದೆ. ಈಗ 1:30ಕ್ಕೆ ಶಹಬಾಜ್ ಶರೀಫ್ ಜೊತೆ 1-to-1 ಮಾತುಕತೆ ಆಗುತ್ತೆ. ಅಂದರೆ ಇರಾನ್ನ ಏನು ನಿಯೋಗ ಇದೆ, ಒಂದು 50ರಿಂದ 60 ಜನರ ನಿಯೋಗ ಇದೆ, ಅದ್ರ ಜೊತೆ ಮಾತುಕತೆ ಆಗುತ್ತೆ. ಅದಾದ ನಂತರ ಅಮೆರಿಕದ ಜೊತೆ ಇಂಡಿವಿಜುವಲ್ ಆಗುತ್ತೆ. ಅದಾದ ನಂತರ ಇಸ್ರೇಲ್ ಜೊತೆ ಆಗುತ್ತೆ. ಸೊ ಈ 3 ದೇಶಗಳ ಅಭಿಪ್ರಾಯಗಳನ್ನ ಒಟ್ಟುಗೂಡಿಸಿ ಮತ್ತು ಯಾವ್ಯಾವ ದೇಶಗಳು ಏನೇನು ಕಂಡೀಷನ್ಸ್ ಏನಾದರೂ ಒಂದಿಷ್ಟು ಲಿಬ್ರಲ್ ಆಗುತ್ತಾ, ಸಡಿಲಿಕೆ ಮಾಡ್ತಾವ ಅಂತಕ್ಕಂಥ ಚರ್ಚೆ ಆಗುತ್ತೆ. ತದನಂತರ ಮತ್ತೆ 3 ದೇಶಗಳ ಪ್ರಮುಖ ಅಂದರೆ ಹೋಗಿರ್ತಕ್ಕಂಥ ಏನು ಡೆಲಿಗೇಷನ್ ಇದೆ, 50-60 ಜನ ಡೆಲಿಗೇಷನ್, ಅದರಲ್ಲಿ ಆಯ್ದ ಕೆಲವು ನಾಯಕರನ್ನ ಒಂದು ಕಡೆ ಕೂರಿಸಿ ಪಾಕಿಸ್ತಾನ ಮಾತಾಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ನೋಡ್ಬೇಕೇನಾದರೂ ಸಂಧಾನ ಸಕ್ಸಸ್ ಆಗುತ್ತಾ ಅಥವಾ ಏನಾದರೂ ಇನ್ನೊಂದೆರಡು ದಿನ ಕಂಟಿನ್ಯೂ ಆಗುತ್ತಾ ಅಂತ ನೋಡ್ಬೇಕಾಗ್ತೇನೆ. ನವಿತಾ, ರಮೇಶ್, ಈಗ ಈ ಹಿಂದೆ ಮೊನ್ನೆ ಕೂಡ ಕದನ ವಿರಾಮದ ಮಾತುಕತೆಗಳ ಆದಂತಹ ಸಂದರ್ಭದಲ್ಲೂ ಕೂಡ ಎರಡೂ ದೇಶಗಳು ನಾನಾ ನೀನಾ ಅನ್ನುವಂತಹ ಪ್ರಶ್ನೆನೇ ಇಟ್ಟಿದ್ವು. ನಾವೇನು ಕದನ ವಿರಾಮ ಅಂತ ಹೇಳಿಲ್ಲ ಅಥವಾ ನಮಗೇನು ಶಾಂತಿ ಮಾತುಕತೆ ಬೇಕಿರಲಿಲ್ಲ, ನಾವು ಇನ್ನೂ ಕೂಡ ಯುದ್ಧ ಮಾಡ್ತಾ ಇದ್ವಿ ಅಂತ ಹೇಳಿ ಇರಾನು ಹೇಳ್ತಾ ಇತ್ತು, ಅಮೆರಿಕನು ಕೂಡ ಹೇಳ್ತಾ ಇತ್ತು. ಆ ರೀತಿಯ ಹಗ್ಗ ಜಗ್ಗಾಟ ಇವತ್ತು ಕೂಡ ನಡೆಯುವಂತಹ ಸಾಧ್ಯತೆಗಳು ಒಂದಾದ್ರೆ, ಇನ್ನೊಂದು ಕಡೆ ಇರಾನೇ ಹೇಳ್ತಾ ಇತ್ತು ಈ ರೀತಿಯಾಗಿ 1-2 ದಿನಗಳ ಕಾಲ ತಗೊಳ್ತಾ ಇರುವಂತದ್ದು ಇದು ಸಿದ್ಧತೆನೆ, ಅಮೆರಿಕ ಯುದ್ಧದ ಸಿದ್ಧತೆಯನ್ನ ಮಾಡ್ಕೊಳ್ಳುವಂತಹ ಕಾರಣಕ್ಕಾಗಿಯೇ ಅನ್ನುವಂಥದ್ದು. ಹಾಗಾಗಿ ಈ ಸಲ ಕೂಡ ನಾವು ಯಾವುದೇ ಕಾರಣಕ್ಕೂ ಬಗ್ಗುವಂತಹ ಪ್ರಶ್ನೆ ಇಲ್ಲ ಅಂತ ಹೇಳಿ ಈಗ ಅಮೆರಿಕ ನೋಡಿದ್ರೆ ಈಗಾಗಲೇ ಇನ್ನಷ್ಟು ಸೈನಿಕರನ್ನ ನಿಯೋಜನೆ ಮಾಡ್ತಾ ಇದೆ. ಅಲ್ಲಿ ಬೇಕಾದಂತಹ ಎಲ್ಲ ಶಸ್ತ್ರಾಸ್ತ್ರಗಳನ್ನ ಕೂಡ ಅಲ್ಲಿ ಈಗಾಗಲೇ ರೆಡಿ ಮಾಡ್ಕೊಳ್ತಾ ಇರೋದು. ಈ ಒಂದು ವೇಳೆ ಇವತ್ತಿನ ಮಾತುಕತೆ ಸಂಧಾನ ಸಕ್ಸಸ್ ಆಗಿಲ್ಲ ಅನ್ನೋದಾದ್ರೆ ಇಮಿಡಿಯೇಟ್ ಆಗಿ ಮತ್ತೆ ಕಂಟಿನ್ಯೂ ಆಗುವಂತಹ ಚಾನ್ಸಸ್ ಇದೆಯಾ ದಾಳಿ? ಡೆಫಿನೆಟ್ಲಿ. ಯಾಕೆಂದರೆ ಅಮೆರಿಕ ನೋಡಿ, ನೇವಿ ಅವ್ರನ್ನ 1,500ದಿಂದ 2,000 ನೇವಿ ಅವ್ರನ್ನ ಈಗಾಗಲೇ ಗಲ್ಫ್ ಕಂಟ್ರೀಸ್ಗೆ ರವಾನೆ ಮಾಡಿದೆ ಅಂತಕ್ಕಂಥ ಸುದ್ದಿ ಇದೆ. ಇನ್ ಕೇಸ್ ಏನು 10 ಕಂಡೀಷನ್ಗಳಿಗೆ ಅಮೆರಿಕನ ಒಪ್ಪಲ್ಲ, ಒಂದಿಷ್ಟು ಲಿಬ್ರಲ್ ಮಾಡಬೇಕು ಅಂತ ಏನಾದರೂ ಇರಾನ್ ಮೇಲೆ ಡಿಮ್ಯಾಂಡ್ ಮಾಡಿದ್ರೆ ಇರಾನ್ ಖಂಡಿತ ಏನಾದರೂ ಒಪ್ಪಲ್ಲ ಅಂದರೆ
ಮತ್ತೊಂದಿಷ್ಟು ದಾಳಿಯಾಗಂಥ ಸಾಧ್ಯತೆ ಇದೆ. ಪ್ರಮುಖವಾಗಿ ಅಮೆರಿಕದ ಯುದ್ಧ ನೀತಿಯನ್ನು ಇರಾನ್ ಖಂಡಿಸಿದೆ. ನಾನು ಆಗಲೇ ಹೇಳ್ತಾ ಇದ್ದೆ, ಇರಾನ್ನ ಸ್ಪೀಕರ್ ಏನಿದ್ದಾರೆ ಅವರು ಏನು ಶಾಲೆ ಮೇಲೆ ಅಮೆರಿಕ ದಾಳಿ ನಡೆಯಿತು, ಆ ಶಾಲೆಯಲ್ಲಿ ಮೃತಪಟ್ಟಿರ್ತಕ್ಕಂಥ ಮಕ್ಕಳ ಫೋಟೋ ಮತ್ತು ಆ ದಾಳಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶಾಲಾ ಬ್ಯಾಗ್ಗಳಿಗೆ ಏನು ರಕ್ತ ಅಂಟಿತ್ತು ಅಂಥ ಬ್ಯಾಗ್ಗಳನ್ನು ಸಂಧಾನದ ಸಭೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಅಂದರೆ ಅಮೇರಿಕದ ಯುದ್ಧ ನೀತಿ ಮತ್ತು ಮಕ್ಕಳನ್ನು ಅಂದರೆ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಇಲ್ಲಿ. ಅಂದರೆ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳ ಮೇಲೆ ಕೂಡ ದಾಳಿ ಮಾಡಿ ಮಕ್ಕಳನ್ನು ಕೊಂದಿದ್ದಾರೆ. ಇದು ಯಾವ ಮಟ್ಟಿಗೆ ನ್ಯಾಯ ಅಂತಕ್ಕಂಥ ಪ್ರಶ್ನೆಯನ್ನು ಇಡೀ ಜಗತ್ತಿನ ಮುಂದಿಡೋ ಕಾರಣಕ್ಕಾಗಿ ಅವರು ಇವತ್ತು ವಿಮಾನದಲ್ಲಿ ಮಕ್ಕಳ ಫೋಟೋಗಳನ್ನ ಮತ್ತು ಆ ರಕ್ತ ಅಂಟಿರ್ತಕ್ಕಂಥ ಬ್ಯಾಗ್ಗಳನ್ನ ತಗೊಂಡೋಗಿರೋದು. ಅಷ್ಟೇ ಅಲ್ಲ, ಅಲ್ಲಿ ಮೀಟಿಂಗ್ ಹೋದ್ಕಿನ್ನ ಮೊದಲು ಅವರು ಫ್ಲೈಟಲ್ಲಿ ಇರ್ತಕ್ಕಂಥ ಒಂದಿಷ್ಟು ಫೋಟೋಗಳನ್ನ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿದರೆ, ತನ್ನ ಟ್ವಿಟರ್ ಅಕೌಂಟಲ್ಲಿ ಕೂಡ ಹಾಕೊಂಡಿದ್ದಾರೆ. ಹೇಳಿದ್ದಾರೆ ಅಂದರೆ ನೋಡಿ, ಅಮೆರಿಕದ ಯುದ್ಧ ದಾಹ ಎಷ್ಟರ ಮಟ್ಟಿಗಿದೆ, ಮಕ್ಕಳನ್ನು ಕೂಡ ಬಿಟ್ಟಿಲ್ಲ ಅವರು. ಈ ರೀತಿಯಾಗಿ ಯುದ್ಧ ಮಾಡ್ತಕ್ಕಂಥದ್ದು ಯುದ್ಧ ನೀತಿ ಯಾವ ನ್ಯಾಯ ಅಂತಕ್ಕಂಥದ್ದೊಂದು ಪ್ರಶ್ನೆ ಎತ್ತಿದ್ದಾರೆ. ಹಾಗಾಗಿ ಸಾಧಾರಣಕ್ಕೆ ಅಮೇರಿಕದ ಏನೋ ಇರಾನ್ ಹಾಕಿರ್ತಕ್ಕಂಥ ಕಂಡೀಷನ್ಗಳಲ್ಲಿ ಯಾವುದೇ ಕಂಡೀಷನ್ಗಳು ಕೂಡ ಒಂದಿಷ್ಟು ಕಾಂಪ್ರಮೈಸ್ ಮಾಡಿಕೊಳ್ಳುವಂಥ ಚಾನ್ಸಸ್ ತುಂಬ ಕಡಿಮೆ ಇದೆ ನವಿತಾ. ಹಾಗಾಗಿ ನೋಡ್ಬೇಕು ಏನಾಗುತ್ತೆ ಅಂತ. ಓಕೆ, ಥ್ಯಾಂಕ್ ಯು ಡಾಕ್ಟರ್ ರಮೇಶ್ ಕುಮಾರ್. ಡೀಟೇಲ್